ಮನೆ ಹತ್ರ ಹೋಗಿದ್ದೆ, ಊರನ್ನೆಲ್ಲ ಮಾತಾಡಿಸ್ದೆ, ಮನೆ ಹತ್ರ ಬೀಗ ಹಾಕಿತ್ತು. ಗದ್ದೆ ಹತ್ರ ಇದ್ದಾರೆ ಅಂತ ಹೇಳಿದ್ರು, ನನಗೆ ಗದ್ದೆ ಗೊತ್ತಿರಲ್ಲ, ಸೊ ಹಂಗೆ ಬಂದೆ. ಅವನು ಅಣ್ಣ ಅಣ್ಣ ಅಂತಾಳ, ಅವಳು ಭವ್ಯ ಭವ್ಯ ಅಂತಾನೆ, ಅವೆಲ್ಲ ನೋಡ್ತೇವೆ. ಕಾವ್ಯ ಕಾವ್ಯ ಅಂತಾನೆ, ಅಣ್ಣ ಅನ್ಬಾರ್ದು ಅವಳು ಅಂತ. ಅವಳು ಯಾಕಂದ್ರೆ ರಾಗಿ ಕಟ್ಟೋದಲ್ಲ, ಅದಕ್ಕೆ ರಾಖಿ ಕಟ್ಟಿದ್ದೀನಿ, ಬೇಜಾರಾಯ್ತು. ಇಲ್ಲಚ್ಚೆ ಕಾವ್ಯ ಅವನು ಇಬ್ರು ಬರ್ಬೇಕು, ಒಟ್ಟೆಲ್ಲ ಬರ್ಬೇಕು ಇಬ್ರು. ಇದು ನಮ್ಮದು ಒಂದು ಖುಷಿ. ಇದು ಅವನೊಂದು ಚಾಲೆಂಜ್ ಮಾಡಿ ಅವನು ಇಲ್ಲಿ ಗಂಟ ಬಂದವನೆ. ಅವನೋಸ್ಕರನೇ ಅವ್ನು ಚಾಲೆಂಜ್ ಮಾಡಿ ಬಂದವನೆ. ಅದರಿಂದ ನಮ್ಗೇನೋ ಅವನ ಮೇಲೆ ಏನು ಅನುಮಾನ ಏನಿಲ್ಲ. ಇಲ್ಲಿ ನಮ್ಮ ಹುಡುಗನಿ ಅಲ್ವ ಅವನು, ಸಂಬಂಧವೇ ನಮ್ಮ ಚಿಕ್ಕಪ್ಪನ ಮಗನ. ಆಗಲೆಲ್ಲ ಇದ್ದಾಗ ಅಯ್ಯೋ ಅವನು ಒಂದ್ ಕುರಿ ತಕೊಂಡ್ ಬರೀ 3,350 ರೂಪಾಯಿ ಅವ್ರ ದೊಡ್ಡ ಚಿಕ್ಕಪ್ಪನ ಕರ್ಕೋಗಿ ಒಂದ್ ಕುರಿ ತಕ ಬಂದ. ಅದ್ರಲ್ಲಿ ಒಂದ್ ಎಳಮರಿ ಅದ್ ಹಾಲು ಇಕ್ಕ ಸಾಕಂದಿ, ಗೋಲಿ ಆಡ್ಕಂದಿ, ಎಳೆ ಮಿರ್ಚಿ ಆಡ್ಕಂದಿ, ಎಲ್ಲನೂ ಮಾಡ್ಕಂದಿ. ಆಮೇಲೆ ಹೊಂಟೋದ್ದು ಬೆಂಗಳೂರಿಗೆ. ಮಾವನ್ ಮಗನೇ. ಚಿಕ್ಕ ವಯಸ್ಸಿನಲ್ಲಿ ಮೊಂಗ ಅಂತ ಕಟ್ಕೊಂಡು ಹೆಸರು ಏನು ಕಾರಣ ಅಂತ. ಚಿಕ್ಕದ್ರಲ್ಲಿ ಹಿಂಗಿದ್ದಾಗ ಅವ್ರು ಏನು ಗೊತ್ತಿಲ್ಲ, ನಂಗೆ ಆಕ್ಟಿವ್ ಆಗಿ ಇದ್ರಿಲ್ಲ ಅವಾಗ, ಆಕ್ಟಿವ್ ಆಗಿದ್ರಿಲ್ಲ. ಇಡೀ ಬಿಗ್ ಬಾಸ್ ಶೋ ಅಲ್ಲಿ ಒಂದೇ ಹೆಸರು ಕೇಳಿ ಬರ್ತಾ ಇರೋದು ಯಾವುದು ಅಂತ ನಿಮಗೂ ಗೊತ್ತು. ಗಿಲ್ಲಿ ಗಿಲ್ಲಿ ಗಿಲ್ಲಿ. ಎಲ್ಲ ಕಡೆ ಫುಲ್ ಗಿಲ್ಲಿ ಮಯ ಆಗ್ಬಿಟ್ಟಿದೆ. ಅಂದರೆ ಒನ್ ಮ್ಯಾನ್ ಶೋ ಥರ ನಡೀತಾ ಇದೆ ಬಿಗ್ ಬಾಸ್ ಶೋ. ಏನು ನೀವೇ ಕೇಳ್ದಂಗೆ ಇಡೀ ಬ್ಯಾಂಗ್ಳೂರಲ್ಲಾಗಿರ್ಬೋದು, ಬೇರೆ ಬೇರೆ ಊರುಗಳಲ್ಲಿ. ನಾನು ಒಂದಷ್ಟು ಪಬ್ಲಿಕ್ ಬೈಟ್ಸ್ನ ಬೆಂಗಳೂರಲ್ಲಿ ತೊಗೊಂಡಿರೋ ಪ್ರಕಾರ ಎಲ್ಲಿ ನೋಡಿದ್ರು ಗಿಲ್ಲಿದೆ ಹವಾ. ಏನು ಕೇಳಿದ್ರು, ಯಾರು ಕೇಳಿದ್ರು, ಯಾರು ಇಷ್ಟ ಅಂತ ಕೇಳಿದ್ರು, ಯಾರಿಗೆ ಇಷ್ಟ ಅಂತ ಕೇಳಿದ್ರು ಗಿಲ್ಲಿ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ನಾವೆಲ್ಲ ನೋಡಿರೋದು ಗಿಲ್ಲಿ ನಟನ್ನ. ಆದರೆ ಅವ್ರ ಊರ ಜನರಿಗೆ ನಟರಾಜ್ ಅದು ಗೊತ್ತು. ಸೊ ನಮಗೆ ಗೊತ್ತಿಲ್ಲದಿರೋ ಗಿಲ್ಲಿ ಅಂದರೆ ನಿಮಗೆ ಗೊತ್ತಿರೋ ಗಿಲ್ಲಿ, ನಮಗೆ ಗೊತ್ತಿಲ್ಲದಿರೋ ನಟರಾಜ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಅವ್ರದ್ದೇ ಊರಾಗಿರುವಂಥ ದಡದ್ಪುರದಲ್ಲಿದ್ದೀವಿ. ಈಗ ಬೆಂಗಳೂರಲ್ಲಿ ಸಿಗೋ ಒಪಿನಿಯನ್ ಬೇರೆ, ಅದು ಬೇರೆ ಪ್ರಶ್ನೆ. ಅವರೂರಲ್ಲಿ ಜನ ಅವ್ರ ಬಗ್ಗೆ ಏನು ಮಾತಾಡ್ತಾರೆ ಆ ಪೂರ್ತಿ ಈ ವಿಡಿಯೋದಲ್ಲಿರುತ್ತೆ. ಸ್ಕಿಪ್ ಮಾಡದೆ ನಟರಾಜ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮನೆ ಕೀ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಹೋಗಿದ್ದಾರೆ. ಇಲ್ಲ ಮನೆಯಲ್ಲಿ ಗದ್ದೆ ಹತ್ರ ಹೋಗಿದಾರಂತೆ. ಗದ್ದೆ ನಿಮ್ಗೆ ಲೊಕೇಶನ್ ಗೊತ್ತಿಲ್ಲ ಸರ್? ಅಲ್ಲಿ ಅವರು ಎಲ್ಲ ಸ್ಕೂಲ್ ಹತ್ರ ಹೋಗ್ಬಿಡಿ. ಸ್ಕೂಲ್ ಎಲ್ಲಿದೆ? ಸ್ಕೂಲ್ ಇಲ್ಲ, ಬಂಡ ಸ್ಕೂಲು. ಹೌದಾ? ಏನನ್ಸುತ್ತೆ ನಿಮ್ಗೆ ಗಿಲ್ಲಿ ಬಗ್ಗೆ ಏನಂತ ಹೇಳಿ ಚೆನ್ನಾಗಿ ಮಾಡ್ತಾವನ. ಈಗ ಅವನು ಇದ್ದದ್ದು ನಮ್ಮ ಗೌರ್ಮೆಂಟ್ ಕಾಲೇಜೆಲ್ಲ ಓದ್ತಾ ಇದ್ನ. ಇಲ್ಲಿಂದ ಬಂಡೂರ್ಗೆ ಹೋದ್ನ, ಬಂಡೂರಿಂದ ದುಗ್ನೊಳಗೆ ಹೋದ್ನ, ಅಲ್ಲೆಲ್ಲ ಚೆನ್ನಾಗಿ ಪಾಸ್ ಮಾಡ್ಕೊ ಬಂದ. ಅವನು ಪುನಃ ಅವ್ರ ದೊಡ್ಡವರ್ಮನ್ಗೆ ಹೋಗಿದ್ನ ಬೆಂಗಳೂರಿಗೆ. ಅಲ್ಲಿಗೆ ಹೋಗಿ ಏನು ಮಾಡಿದ್ನ, ಹಿಂಗೆ ಇಲ್ಲೆಲ್ಲ ನೋಡ್ಕೊಂಡು ಇದ್ನ. ಇರ್ತಲ ಪುನಃ ತಡ ಈಗ ಪ್ರೋಗ್ರಾಮ್ ಇಟ್ಟಿದ್ರೆ ಶೂಟಿಂಗ್ ಎತ್ತಕ್ಕೆ ಹೋದಾಗ ಹೋಗಿ ಕೇಳಿದ್ರಂತೆ, ಅಪ್ಪ ಇವತ್ತು ಬಾ, ನಾಳೆ ಬರ್ಬೇಡ ಅಂತ ಅಂದ್ರಂತೆ. ಒಂದಿನ ಹೋಗಿ ಮಾಡಿದ್ನಂತೆ. ಪುನಃ ಹೋಗಿ ಮಾಡಿದ್ಲ, ಪುನಃ ಹಿಂದಕ್ಕೆ ಇವತ್ತು ಬೇಡ, ಇನ್ನೊಂದು ವಾರ ಬಿಟ್ಕೊಬ ಅಂತ ಹೇಳದ್ನಂತೆ. ಹೇಳತ್ಲೆ ಅಲ್ಲಿ ಒಂದು ಮದುವೆ ಆಯ್ತೈತಂತೆ. ಮದುವೆ ಆಯ್ತೈತೆ. ವಾಚ್ಮೀನು ನೈಟು ಊಟ ಮಾಡಂದಂತೆ. ಪುನಃ ಬೆಳಗ್ಗೆ ಹೋಗ ಏನ್ ತಂದ ಹಾಕಿದೀಯ ನೀನು, ಗಳಗ್ ಬತ್ತಿದೀಯ ಅಂದ್ಬಿಟ್ಟು ಯಾವ್ದು ಇಟ್ಬಿಟ್ನಂತೆ. ಆಮೇಲೆ ಹಂಗೆ ಹೊಂಟೋದಂತೆ. ಪುನಃ ಸೈಕಲ್ ಪಂಚರ್ ಹಾಕುತ್ತಕ್ಕೆ ಹೋದಂತೆ. 1-2 ಜನ ಪಂಚರ್ ಹಾಕದಂತೆ. ಅವ್ರು ಒಂದು 100-150 ಕೊಟ್ರಂತೆ. ಅವ್ರು ಬಾಕ್ಲಕ್ಕ ಅವ್ರ ಮನೆಗೆ ಹೊಂಟವ್ರಂತೆ. ಪುನಃ ಹಿಂಗೆಲ್ಲ ಅಲಾಡ್ಕೊಂಡು ಹಂಗಂಗೆ ಹೋಗಿ ಆಮೇಲೆ ಇದು ಎಂಥದ್ದು ನಲ್ಲಿ ಮೂಳ ಮಾಡ್ತೀನಿ ಅಂದ್ಬಿಟ್ಟು, ನಲ್ಲಿ ಮೂಳ ಇದೆ ಫಂಕ್ಷನ್ ಮಾಡ್ತೀನಿ ಅಂದ್ಬಿಟ್ಟು ಹೋದ್ನಂತೆ. ಅಷ್ಟತ್ತ ನಮ್ಮ ಮುಂದೆ ಗೊತ್ತಾಯ್ತು. ಯಾರು ಹೇಳಿದ್ರು ನಿಮ್ಗೆ ಇದೆಲ್ಲ? ಅವರೇ ಹೇಳಿದ್ರು. ನಾವು ಇದೆಲ್ಲ ತಿಳ್ಕೊಂಡಿದ್ಮು, ಮೊಬೈಲಲ್ಲೆಲ್ಲ ಹಾಕಿದ್ರು. ಆಮೇಲೆ ಇದು ಇದು ಕಾಮಿಡಿಲಿ ಅವೆಲ್ಲ ನೋಡ್ತಾ ಇದ್ಮು. ಆಮೇಲೆ ಮುಂದೆ ಬತ್ತೇ ಇದ್ನ ಅಷ್ಟೇ. ಇಲ್ಲಿ ನೋಡಿದ್ರ ನೀವು? ಇಲ್ಲಿ ನಮ್ಮ ಹುಡುಗನಿ ಅಲ್ವ ಅವನು, ಸಂಬಂಧವೇ. ನಮ್ಮ ಚಿಕ್ಕಪ್ಪನ ಮಗನ. ಹೆಂಗಿರ್ತಾದ್ರು ನಿಮ್ ಜೊತೆಗೆಲ್ಲ? ಚೆನ್ನಾಗಿರ್ತಾನೆ, ಇಲ್ಲೆಲ್ಲ ಇರ್ತೀನಿ. ಈಗ ಬೆಂಗಳೂರಿಗೆ ಹೋದ್ಮೇಲೆ ನಮ್ಮ ಒಂದ್ ಸ್ವಲ್ಪ ಬೆಳವಣಿಗೆ ಬೆಳಕನ್ನ ಇವೆಲ್ಲ ಇದ್ದೇ ಬುದ್ಧಿ ಕಲ್ತ್ಕನ್ನ ಈಗ ಬಂದ ಮಾತಾಡಿಸ್ತಾನೆ ಹೋಯ್ತಾ ಬತ್ತ ಅಷ್ಟೇ. ಅವಾಗಲೆಲ್ಲ ಇದ್ದಾಗ ಅಯ್ಯೋ ಅವನು ಒಂದ್ ಕುರಿ ತಕೊಂಡ್ ಬರೀ 3,350 ರೂಪಾಯಿ ಅವ್ರ ದೊಡ್ಡ ಚಿಕ್ಕಪ್ಪನ ಕರ್ಕೋಗಿ ಒಂದ್ ಕುರಿ ತಕ ಬಂದ. ಅದ್ರಲ್ಲಿ ಒಂದ್ ಎಳಮರಿ ಅದ್ ಹಾಲು ಇಕ್ಕ ಸಾಕಂದಿ, ಗೋಲಿ ಆಡ್ಕಂದಿ, ಎಳೆ ಮಿರ್ಚಿ ಆಡ್ಕಂದಿ, ಎಲ್ಲನೂ ಮಾಡ್ಕಂದಿ. ಆಮೇಲೆ ಹೊಂಟೋದ್ದು ಅವ್ನು ಬೆಂಗಳೂರಿಗೆ. ಮಾಡ್ತಾವ್ರ ಇದು ಗೊತ್ತಾ? ಫಸ್ಟ್ ಕಾಮಿಡಿ ಮಾಡ್ತಿದ್ನಲ್ಲ, ಅವೆಲ್ಲ ನೋಡಿದ್ಮೇಲೆ ಅದೇ ಇದು ಮಾಮೂಲು ಈ ಹಳ ಪಾತ್ರೆ ಕಬ್ಬಣ ಬಾತ್ರೂಮ್ ತೊಳೆದು ಅವೆಲ್ಲ ಮಾಡ್ತಾ ಇದ್ನಲ್ಲ, ತೋರ್ತಾ ಇದ್ನಲ್ಲ. ಆಮೇಲೆ ಪುನಃ ಇನ್ನೊಂದು ಮಾಡ್ತಿದ್ನಲ್ಲ, ಇದು ಯಾವ್ದು ಗಿಲ್ಲಿಂದ ಇದೆ
ಕಾಮಿಡಿಲೆ ಅದ್ ಮಾಡದ್ನ ಅದ್ರಲ್ಲೂ ಪಾಸ್ ಆದ್ನ ಇದ್ರಲ್ಲೂ ಪಾಸ್ ಆದ್ನ ಇದ್ರಲ್ಲಿ ಈಗ ಹೆಂಗ ಗೊತ್ತಾಯ್ತಾ ಇದ್ರೆ ನೋಡ್ಬೇಕು ಪಾಸ್ ಆಯ್ತಾನಂತ ನಮ್ಮ ಅನುಭವಕ್ಕೆ ಹೇಳ್ತೇವೆ. ಗೆಲ್ಬೇಕನ್ಸುತ್ತಾ? ಗೆಲ್ಬೇಕು ಮತ್ತೆ ನಮ್ಮ ಹುಡುಗ ಗೆಲ್ತಾನ ಇದ್ರ ಕದ್ದಾನ ಮಳ್ಳಿ ಹುಡುಗ ನಮ್ ಜನ ಮಂದಿ ಅನ್ನೋದು ಖುಷಿ ಆಗತ್ತೆ ನಿಮ್ಗೆ? ಖುಷಿ ಮತ್ತೆ ಇರುದು. ನೋಡ್ತೀರಾ ನೀವು ಬಿಗ್ ಬಾಸ್? ನೋಡ್ತೀವಿ, ಅದು 9 ಹಾಕ್ಬಿಡ್ತಾರ, 8 ಹಾಕ್ರೆ ಸರಿ ಹೋಯ್ತದ, ಪೂರ್ತಿ ನೋಡ್ತೀವಿ. ಅದ್ ನೋಡಿ 4 ಸತ್ 3 ಸತ್ ನೋಡ್ತೀವಿ, ಮೇಲೆ ಮುಂದ್ಬಿಡ್ತೀವಿ. ಯಾರು ಇಷ್ಟ ಆಗ್ತಾರೆ ನಿಮ್ಗೆ ಗಿಲ್ಲಿಯವ್ರು ಬಿಟ್ರೆ? ಗಿಲ್ಲಿಯವ್ರು ಬಿಟ್ರೆ ಕಾವ್ಯ ಅವರು ಇನ್ಯಾರು ಅಂತ ನಮ್ಗೆ ಇಷ್ಟ ಆಗ್ತದೆ? ಗಿಲ್ಲಿಗೆ ಗಿಲ್ಲಿಗೆ ಇಷ್ಟ ಆಗಿ ಮಾಡ್ತಾ ಇದ್ದ. ಆಮೇಲೆ ಈಗ ಯಾಕೆ 3 ದಿನದಿಂದ ಮಕ್ಮುನ್ಸಾಗವ್ರು ಅವ್ರು ಗಿಲ್ಲಿ ಅವಳು. ಯಾಕನ್ಸುತ್ತೆ? ಅದ್ಯಾರು ಅದ್ ನಮಗ್ ಗೊತ್ತಾದ ಅನ್ಬೋಗೆ ಅಚ್ಚೆ ಮಾತಾಡ್ತಾರೆ. ಅವನು ಅಣ್ಣ ಅಣ್ಣ ಅಂತಾಳ, ಅವಳು ಭವ್ಯ ಭವ್ಯ ಅಂತಾನೆ. ಅವೆಲ್ಲ ನೋಡ್ತೇವೆ. ಕಾವ್ಯ ಕಾವ್ಯ ಅಂತಾನೆ, ಅಣ್ಣ ಅನ್ಬಾರ್ದು ಅವಳು ಅಂತ ಅವಳು ಯಾಕಂದ್ರೆ ರಾಗಿ ಕಟ್ಟೋದಲ್ಲ ಅದಕ್ಕ ರಾಖಿ ಕಟ್ಟಿದ್ ಬೇಜಾರಾಯ್ತಾ? ಇಲ್ಲಚ್ಚೆ ಇರ್ಲಿ, ಅವ್ರವ್ರ ಸಂಬಂಧ ಆಗೋದು. ಕಾಮಿಡಿಲಿ ಏನ್ ಮಾಡ್ಬೇಕು ಅವೆಲ್ಲ ಮಾಡ್ಬೇಕು, ನಮ್ಗೆ ಹಿಂಗ್ ಹೇಳೋಕಾದ್ದ ಅಷ್ಟೇ. ನೋಡ ಗೆದ್ರೆ ಖುಷಿ ಆಗತ್ತೆ ಗೆದ್ರ ಖುಷಿ ಅಲ್ವಾ? ಯಾರು ಇಷ್ಟ ಇಲ್ಲ ನಿಮ್ಗೆ ಎಲ್ಲಿ ಬಸ್ ಅಲ್ಲಿ? ಗಿಲ್ಲಿಗೆ ಯಾರು ಕಾಟ ಕೊಡ್ತಾರ ಅನ್ಸುತ್ತೆ? ಎಲ್ಲ ಒಂದೊಂದು. ಈಗ ಅವ್ರೇನು ಅಂದ್ರೆ ನಮ್ಮ ಮಂಡ್ಯ ಹುಡುಗ ಅನ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಈಗ ಅವ್ರು ಬೇರೆಯವ್ರು ಬಂದಾರಲ್ಲ, ಅವ್ರು ನಮಗೆ ಮಾತು ಹೇಳಲ್ಲ, ಇವ್ನು ಬಂದ್ಬಿಡ್ತಾನೆ ಅನ್ಬಿಟ್ಟು ಇವ್ನಿಗೊಂದು ಯಾವ್ಯಾವ್ದಾರ ಹೇಳ್ಬಿಡುದು ಎಲ್ಲರೂ ಗೋಳಿ ಕೊಂತಾರಲ್ಲ ಗಿಲ್ಲಿಯವರು, ಬೇಜಾರಾಗಲ್ವಾ? ಬೇರೆಯವ್ರ ಕಂಡವ್ರ ಗೋಳು ಇಕ್ಕತ್ತಾರ, ನಮ್ಗೆ ಅನ್ಭೋಗ ಇಲ್ಲಿ ಹೇಳ್ಕತ್ತೀವಿ. ಅವ್ರು ಒಳಗೆ ಹೆಂಗಿದ್ದು ಯಾರು ಗೊತ್ತು. ಈಗ ನಾನು ಈಗ ನೀವ್ ಬಂದು ಮಾತಾಡಿ ಅಂದ್ಮೋ, ನಾ ಮಾತಾಡದ್ಮೋ. ಈಗ ಅವ್ರು ಒಳಗೆ ಮನ್ಸು ಬೇಕಲ್ಲ. ಹಂಗೆ ನೋಡಪ್ಪ ಸರ್. ಹೆಂಗ ಅನ್ಸುತ್ತೆ ನಿಮ್ಗೆ ಗಿಲ್ಲಿಯವರು? ಗಿಲ್ಲಿಯವ್ರು ಒಳ್ಳೆಯವ್ರು ಅನ್ಸುತ್ತೆ. ಗೆಲ್ತಾರ ಅನ್ಸುತ್ತಾ? ಗೆಲ್ತಾರೆ ಅಂತ ಅನ್ಸುತ್ತೆ. ನಿಮ್ಗೆ ಎಷ್ಟು ಖುಷಿ ಆಗತ್ತೆ ಬಿಗ್ ಬಾಸ್ ಹೋಗಿದಾರೆ ಅವರು? ತುಂಬಾ ಖುಷಿ ಆಯ್ತದ. ನಿಮ್ಗೆ ಹೆಂಗೆ ಪರಿಚಯನಾ? ಪರಿಚಯ ಮಾವನ್ ಮಗನೇ. ಓಕೆ. ಹೆಂಗಿದ್ರು ಚಿಕ್ಕ ವಯಸ್ಸಿಂದ? ಚಿಕ್ಕ ವಯಸ್ಸಿನಲ್ಲಿ ಮೊಂಗ ಅಂತ ಕಟ್ಕೊಂಡು ಹೆಸರ ಏನು ಕಾರಣ ಅಂತ. ಚಿಕ್ಕದ್ರಲ್ಲಿ ಹಿಂಗಿದ್ದಾಗ ಅವ್ನು ಏನು ಗೊತ್ತಿಲ್ಲ ನಂಗೆ, ಆಕ್ಟಿವ್ ಆಗಿ ಇದ್ರನಿಲ್ಲ ಅವಾಗ. ಅಷ್ಟು ಆಕ್ಟಿವ್ ಇರ್ಲಿ, ಚಿಕ್ಕ ಆಕ್ಟಿವ್ ಆಗಿದ್ರನಿಲ್ಲ. ಅವ್ರ ಮನೆಯವರು ಅದೇ ತರ ಕರೀತಿದ್ರು, ನಾವು ಅದೇ ತರನೇ ಕರೀತಿದ್ದು. SLC ಮುಗಿದ ಮೇಲೆ ಅವನು ಇಂಪ್ರೂವ್ ಆದದ್ದು. ಆಮೇಲೆ ಆಕ್ಟಿವ್ ಆಗ್ಬಿಟ್ರು. ಆಕ್ಟಿವ್ ಆಗಿ. ಯಾಕೆ, ಏನ್ ಕಾರಣ ಅನ್ಸುತ್ತೆ SLC ಮುಗಿದ ತಕ್ಷಣ ಈ ತರ ಎಲ್ಲ ಆಗ್ಬಿಟ್ಟು? ಅವರು ಬೆಳವಣಿಗೆ ಹಿಂಗಿರುತ್ತೆ. ಒಬ್ಬರು ಎಲ್ಲ ಹೊರಗಡೆ ತಿರ್ಗಾಡಿದಾಗ ಯಾವ ತರ ಬೆಳಿಬೇಕು ಏನು, ಒಬ್ರು ನೋಡಿ ಒಬ್ರು ಕಲಿದಿರ್ತಾರ. ಓಕೆ. ಇದು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳೆಲ್ಲ ಮಾಡ್ತಿದ್ದಾಗ ನೀವು ಅನ್ಕೊಂಡಿದ್ದೀರಾ ಬಿಗ್ ಬಾಸ್ ಹೋಗ್ತಾರೆ? ಅದೆಲ್ಲ ಆತರ ಏನು ಅಂತ ಅನ್ಕೊಂಡಿರ್ಲಿಲ್ಲ. ಮಾಮೂಲಿ ಯೂಟ್ಯೂಬ್ ಮಾಡ್ಕೊಂಡು ಇದು ಮಾಡ್ತಾನೆ. ಯಾವ್ದೋ ರೀಲ್ಸು ಪಲ್ಸು ಇಲ್ಲ ಧಾರಾವಾಹಿ ಹೋಗ್ಬೋದು ಅನ್ಕೊಂಡಿದ್ದು. ಬಿಗ್ ಬಾಸ್ ಮನೆಗೆ ಹೋಗ್ತಾರೆ, ಚೆನ್ನಾಗಿ ಆಡ್ತಾ ಇದ್ದಾನೆ. ತುಂಬಾ ಜನ ಇರಿಟೇಷನ್ ಅಂತಾರೆ, ನಿಮ್ಗೆ ಅನ್ಸುತ್ತಾ? ಅವನದೇನು ಇರಿಟೇಷನ್ ಅನ್ನೋದಿಲ್ಲ, ಅವ್ನು ಒಳಗಿರೋರು ಕೊಡ್ತಾರಲ್ಲ ಅದು ಇರಿಟೇಷನ್ ಅನಿಸುತ್ತೆ. ಅವನು ಕೊಡ್ತಾರೆ. ಕಾಮಿಡಿ ಮಾಡೋದು ಕಾಮಿಡಿ ಅಂತ ಇಲ್ಲ, ಆತರ ಏನಿಲ್ಲ. ಅಂದ್ರೆ ಅವರು ಆತರ ಇದು ಮಾಡುತ್ತೆ. ಅವರು ಹಂಗ ಅನ್ಕೋಬಹುದು. ಆತರ ಹೊರಗಡೆ ನೋಡಿದಾಗ ತಾನೇ ಖುಷಿ ಆಗೋದು. ನಿಮ್ಮೂರ್ ಹುಡುಗ, ನಮ್ಮೂರ್ ಹುಡುಗ ಗೆಲ್ಬೇಕು ಅನ್ಸುತ್ತೆ. ಗೆಲ್ಬೇಕು. ಏನ್ ಹೇಳ್ತೀರಾ ಗಿಲ್ಲಿ ಅವ್ರಿಗೆ? ಏನಿಲ್ಲ, ಗೆದ್ಬಾ ಗಿಲ್ಲಿ ಅಂತ ಹೇಳ್ಬೋದು. ಗೆಲ್ತಾರ ಅಂತ ಅನ್ಸುತ್ತಾ? ಗೆಲ್ದ 100% ಗೆದ್ದಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ಏನೇ ಆದ್ರೂ ಇಷ್ಟೆಲ್ಲ ಪೈಪೋಟಿ ಕೊಟ್ಟು ಗೆಲ್ಲಿಲ್ಲ ಅಂತ ಬೇಜಾರಾಗುದ್ರವಾ? ಈಗ ಪೈಪೋಟಿ ಯಾವಂದೇ ತಾನೇ ಹೆಚ್ಚಾಗಿರೋದು. ಇದೆಲ್ಲ ನೋಡೋದಾಗ ಏನ್ ಅನ್ಸುತ್ತೆ ನಿಮ್ಗೆ? ಒಂದ್ಸಲ ಬೇಜಾರಾಯ್ತದ. ಅವ್ರು ಆತರ ಕೂಳೆ ಕೊಟ್ಟಾಗ ಮಾಡಿದಾಗ, ಇನ್ನೊಂದ್ ಮಾಡಿದಾಗ. ಒಟ್ಟಲ್ಲಿ ಎಲ್ಲ ಈಗ ಒಬ್ಬ ಗಿಲ್ಲಿ ಮಾವ ಇಷ್ಟವನು ಏನೋ ಗಿಲ್ಲಿ ಅವ್ರ ಬಗ್ಗೆ ಒಂದೆರಡು ಮಾತು. ನಿಮ್ಮೂರ್ ಮಗ ಏನಿಲ್ಲ, ಇಲ್ಲಿ ಆಟ ಆಡ್ಕೊಂಡು ಇದ್ದಿದ್ದು ಮಗ ಚೆನ್ನಾಗಿ ಮಾಡವನ, ಚೆನ್ನಾಗಿ ಮುಂದ್ ಬರ್ಲಿ. ಅವನು ಬಡವ್ರ ಮಗ, ಚೆನ್ನಾಗಿರ್ಲಿ, ಮುಂದ್ ಬರ್ಲಿ. ಎಲ್ಲ ಓಟ್ ಹಾಕಿ ಗೆಲ್ಸಿ. ಇದೆಯೇ ನಿಮ್ಮ ಚಾನಲ್ಗೆ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಏನನ್ಸುತ್ತೆ ಇವಾಗ ಗಿಲ್ಲಿ ಅವ್ರನ್ನ ಚಿಕ್ಕ ಹುಡುಗದಿಂದ ನೋಡಿರ್ತೀರಾ, ಇಲ್ಲಿ ಆಟ ಆಡ್ಕೊಂಡಿದ್ದು ಹುಡುಗ ಇವತ್ತು ಬಿಗ್ ಬಾಸ್ ಮನೇಲಿ ಆಟ ಆಡ್ತಾ ಇದಾರೆ, ಏನನ್ಸುತ್ತೆ? ಅದು ಒಂದು ಗ್ರೇಟು. ಅದರಿಂದ ನಮಗೆ ಎಲ್ಲ ಊರಿಗೆಲ್ಲ ಹೆಮ್ಮೆ ಕೊಟ್ಟಾಗ ಆಯ್ತು. ಈಗ ಅವನಿಗೆ ನಾವು ಎಷ್ಟು ಹೇಳೋಕ್ಕೂ ಅಸಾಧ್ಯ. ಇಡೀ ಕರ್ನಾಟಕ ಅವನ ನೋಡ್ತಾ ಇದ್ದ. ಆದರೆ ನಾವು ಅವನ್ನ ಗೆಲ್ಸಿ ಹಿಂದಕ್ಕೆ ಬಪ್ಪ ಇಲ್ಲಿಗೆ ಅಂತ ಕರಿಬೇಕು. ಈಗ ಗೆದ್ದು ಬಪ್ಪ ನೀನು ಅಂತ ಕರಿಬೇಕು. ಅವನೇನು ದೂರದವನಲ್ಲ, ಅವನು ಹತ್ರದ ಸಂಬಂಧವನೇ. ಆದರೆ ಅವ್ನು ಗೆದ್ದು ಬರ್ಬೇಕು. ಈಗ ಇದೊಂದು ಕಾಯ್ತಾ ಕಾವ್ಯ ಅವನು ಇಬ್ರು ಬರಬೇಕು, ಇಬ್ರು ಬರಬೇಕು, ಒಟ್ಟೆಲ್ಲ ಬರ್ಬೇಕು ಇಬ್ರು. ಇದು ನಮ್ಮದು ಒಂದು ಖುಷಿ. ಇದು ಕಾವ್ಯ ಇಷ್ಟ ಆಗ್ತಾರೆ ನಿಮಗೆ? ಕಾವ್ಯ ಆದರೆ ಅವನ್ನ ಒಂದು ಫ್ರೆಂಡ್ಶಿಪ್ ಆದ ಜೊತೆಲೆ ಅದ್ರ
ಅವ್ರಿಗೆ ವಿಷಯ ಬೇರೆ. ಅವ್ರ ಫ್ರೆಂಡ್ಶಿಪ್ಪಲ್ಲಿ ಅವ್ರಿಬ್ರು ಗೆದ್ದು ಬರಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಊರಿನ ಆಸೆನೂ ಅಷ್ಟೇ, ನಮ್ಮ ಕರ್ನಾಟಕದ ಆಸೆಗೂ ಅಷ್ಟೇ. ಎಷ್ಟು ಹೆಮ್ಮೆ ಇದೆ ಇವಾಗ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ತುಂಬ ಹೆಮ್ಮೆ ಇದೆ. ನೀವೆಲ್ಲ ಚಾನಲ್ ಬರ್ತಾ ಇರೋದಕ್ಕೂ, ನಮ್ಮೂರು ಜನ ನಿಮ್ಮನ್ನು ಕಾಯ್ತಾ ಇರೋದಕ್ಕೂ ಒಳ್ಳೆ ಖುಷಿ ಪಡ್ತಾವ್ರೆ. ಈ ಒಂದು ಬಡವ್ರ ಮನೆ ಹುಡುಗ ಈ ಮಟ್ಟಕ್ಕೆ ಬೆಳೆದ್ನಲ್ಲ ಅಂತ ನಮಗೂ ಖುಷಿ ಇದೆ. ಆದರೆ ಆ ಹುಡುಗನ ಹತ್ರ ಯಾವ ಬಿಟ್ಟು ಏನು ಎಂಥದ್ದು ಯಾವುದು ತೊಂದರೆ ಇಲ್ಲ. ಅವ್ರ ಮನೆಯವರು ಅಷ್ಟೇ, ಬಡತನದಲ್ಲಿ ಬಂದಂಥ ಕುಟುಂಬ ಅದು ಪರವಾಗಿಲ್ಲ. ನಾನು ಅದಕ್ಕೆ ನಿಮ್ಮೆಲ್ರಿಗೂ ಚಾನಲ್ನವ್ರು ಎಲ್ರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಅವನು ಗೆದ್ದು ಬರ್ಬೇಕು ಅಷ್ಟೇ, ನಮ್ಮದು ಇನ್ನೇನು ತೊಂದರೆ ಏನಿಲ್ಲ. ನಟರಾಜನ್ನ ಇವತ್ತು ಗಿಲ್ಲಿ ನಟನಾಗಿ ನೋಡ್ತಾ ಆದ್ರೆ ನಮ್ಮೂರಲ್ಲಿ ಅಂಥ ಶ್ರೀಮಂತರ ಮಕ್ಕಳೇ ಅಲ್ಲ ಅವ್ರೆ. ಅಂಥ ಮಗ ಅಲ್ಲಿ ಗಂಟ ಹೋಗಿ ಒಬ್ಬ ಬಡವ್ರ ಮಗ ಅಲ್ಲಿ ಹೋಗಿ ಇಡೀ ಕರ್ನಾಟಕ ಒಂದು ಹೆಸರು ತಂದಲ್ಲ, ಅದನ್ನು ನನ್ನೂರಿಗೆ ಹೆಮ್ಮೆ ತಂದಲ್ಲ. ಅದೊಂದು ನಮಗೆ ಈಗ ಇಷ್ಟೊಂದು ಚಾನಲ್ನವರೆಲ್ಲ ಬಂದು ಇಷ್ಟೊಂದು ಮಾಡ್ತಾವ್ರೆ ಅಂದ್ರೆ ನನಗೆ ಅದೊಂದು ಖುಷಿ ಪಡ್ತಾವೆ, ಖುಷಿ ಆಗುತ್ತೆ. ಈ ಚಾನಲ್ಗೆ ನಾನು ಧನ್ಯವಾದ ಹೇಳ್ತೀನಿ. ಇದೇನು ತೊಂದರೆ ಏನಿಲ್ಲ. ಅವ್ನು ಗೆದ್ದು ಬರ್ಬೇಕು ಒಟ್ಟಲ್ಲಿ. ಕಾವ್ಯ ಅವ ಇಬ್ಬರು ಬರ್ಬೇಕು, ನನಗೆ ಇಷ್ಟ ಇರೋದು. ಹಾಂ, ಆದ್ರೆ ಯಾರು ಇಷ್ಟ ಇಲ್ಲ? ನನಗೆ ಇವರಿಬ್ಬರೇ ಇಷ್ಟ. ಯಾರು ಇಷ್ಟ ಇಲ್ಲ? ಯಾರು ಇಷ್ಟ ಇಲ್ಲ ಅಂತಾನೆ ಅಶ್ವಿನಿ ಮೇಡಮ್ ಯಾರು ಯಾರೋ ಹೇಳ್ತಾರಲ್ಲ, ಅಯ್ಯಮ್ಮ ಸ್ಟ್ರಾಂಗ್ ಆಗಿ ಮಾತಾಡೋ ಗೌಡ, ಅಶ್ವಿನಿ ಗೌಡ ಅವ್ರು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಈಗ ಒಂದು ಸ್ವಲ್ಪ ಮಾತಾಡ್ತಾವ್ರೆ. ನಾನು ಚಾನಲ್ನ ಸುಮಾರು ಅಂತಂದರೆ 12 ಗಂಟೆ ನೋಡ್ತಾ ಇರ್ತೀನಿ. ನನ್ನ ಮೊಬೈಲ್ ಇವ್ರದ್ದೇ ಅವ್ಯವೇ ಎಂಟ್ರಿ ಆಗಿರ್ತವೆ, ಎನಿ ಟೈಮು ನೋಡ್ತಾ ಇರ್ತೀನಿ. ಆದರೆ ನಮ್ಮ ಹುಡುಗ ಬರಲಿ. ಆದರೆ ಏನು ಅಂತಂದ್ರೆ ನಾವು ಅವ್ನು ಬಡತನದಲ್ಲಿ ಬಂದವನೇ. ಆದರೆ ಆಟ ಪೋಟಿ ಟೋಪಿ ಎಲ್ಲ ಅವನೊಂದು ಚಾಲೆಂಜ್ ಮಾಡಿ ಅವನು ಇಲ್ಲಿ ಗಂಟ ಬಂದವನೇ. ಅವನೋಸ್ಕರನೇ ಅವ್ನು ಚಾಲೆಂಜ್ ಮಾಡಿ ಬಂದವನೇ. ಆದ್ದರಿಂದ ನಮಗೇನೋ ಅವನ ಮೇಲೆ ಏನು ಅನುಮಾನ ಏನಿಲ್ಲ. ಚೆನ್ನಾಗಿ ಬರಲಿ, ಇಬ್ಬರು ಚೆನ್ನಾಗಿ ಬರಬೇಕು ಅಂತ ನನ್ನ ಆಸೆ. ಮನೆ ಹತ್ರ ಹೋಗಿದ್ದೆ, ಊರನ್ನೆಲ್ಲ ಮಾತಾಡಿಸಿದೆ. ಮನೆ ಹತ್ರ ಬೀಗ ಹಾಕಿತ್ತು. ಗದ್ದೆ ಹತ್ರ ಇದ್ದಾರೆ ಅಂತ ಹೇಳಿದ್ರು. ನನಗೆ ಗದ್ದೆ ಗೊತ್ತಿರಲ್ಲ, ಸೊ ಹಂಗೆ ಬಂದೆ. ಬೈಟ್ಸ್ ತಗೊತಾ ಇದ್ದೆ, ಹಂಗೆ ನೀವೇ ಸಿಗ್ತದೆ. ಏನು ನಮ್ಮ ಸೂಟ್ ನಮ್ಮ ಮುಖನೇ ಸೂಟ್ ಮಾಡೋಗಿಲ್ಲ. ಅವನ್ದೇನ್ ಮಾತಾಡುದು ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ? ಈಗ ಅಪ್ಪ ಅವ್ರು ಇದ್ದಾರೆ, ಅವ್ರ ಮಗ ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾರೆ, ಏನ್ ಅನ್ಸುತ್ತೆ ನಿಮ್ಗೆ? ಒಳ್ಳೇದಾಗ್ಲಿ ಅನ್ನೋದು ಅರ್ಸೋದು ಅಷ್ಟೇ. ಅವ್ರು ಒಳ್ಳೇದಾದಾಗ ನಮ್ಮ ಮನೆಗ್ ಬಂದು ಹೋಗ್ಲಿ, ಈ ಆಸೆ ಅಷ್ಟೇ. ನೋಡಿದಿರ ನೀವು ಅವ್ರನ್ನ? ನೋಡಿದೀವಿ. ಇವ್ರ ವ್ಯಾಪಾರಕ್ಕೆಲ್ಲ ಬರ್ತಾ ಇರ್ತಾರೆ. ಇವ್ರು ಬರ್ತಾರ, ಅವ್ರನ್ನ ನಾವು ಸ್ಪಂದಿಸಿಲ್ಲ. ನೋಡ್ತೀರಾ ಈಗ? ಬಿಗ್ ಬಾಸ್ ಅಲ್ಲಿ ನೋಡಿದೀವಿ. ಮಾಡೋಣ. ಏನಿಲ್ಲ, ಈ ಸಲ ಅವನು ಗಿಲ್ಲಿನೇ ಗೆಲ್ಬೇಕಾದೆ, ಅದೇ ನಮ್ಮ ಆಸೆ. ಗಿಲ್ಲಿಯವ್ರು ಗೆಲ್ಬೇಕು, ಅದೇ ನಮ್ಮ ಆಸೆ ಅಷ್ಟೇ. ಯಾಕೆಂದ್ರೆ ಒಳ್ಳೆ ನಿಮ್ಮೂರು ಹುಡುಗ ಅಂತನಾ? ನಮ್ಮೂರು ಹುಡುಗ ಅಂತಲ್ಲ, ಟಿವಿ ನೋಡೋಕೆ ಒಳ್ಳೆ ಎಂಟರ್ಟೈನರ್ ಅವನೇನೆ. ಯಾರು ನೋಡಿದ್ರು ಬೇಜಾರಾಗಲ್ಲ ಅವ್ನು ನೋಡ್ತಾ ಇದ್ರೆ. ಇವಾಗ ನಾವು ಎಲ್ಲಿಂದ ಬಂದ್ರೂ ಒಂದು 1 ಅವರ್ ಟಿವಿ ನೋಡೋಣ ಅಂದ್ರೆ ಅದು ಅವನಿಗೋಸ್ಕರ ನೋಡ್ತಿರೋದು ನಾವು. ಅದಕ್ಕೆ ಗಿಲ್ಲಿನೇ ಗೆಲ್ಬೇಕು ನಮಗೆ ಅಷ್ಟೇ. ನಿಮ್ಗೆ ಅನಿಸುತ್ತೆ ಸರ್? ಒಂದೇ ಮಾತು, ಗಿಲ್ಲಿಯವ್ರು ಗೆಲ್ಲಬೇಕು, ಬೆಳಿಬೇಕು. ರೈತರ ಮಕ್ಕಳು ಗೆಲ್ಲಿ. ಯಾಕೆ ಸರ್? ಯಾಕೆ ತುಂಬ ಎಲ್ಲ ಹೋಗಿರೋರಲ್ಲ, ಬರೀ ದುಡ್ಡಿರೋರೆ ಹೋಗಿರೋರು, ಎಲ್ಲ ಕೋಟಿ ಇರೋರೆ. ಇವ್ರದ್ದು ದುಡ್ಡು ಇಲ್ಲ ಅಂತ ಹೇಳ್ತಲ್ಲ. ನಮ್ಮ ಇಲ್ಲಿ ಯಾರು ಆ ಥರ ಗೆದ್ದು ಎಲ್ಲ ಬರೀ ರನ್ನರ್ ಅಪ್. ಅವನು ಯಾವುದು ಗೆದ್ದು ಇದು ತಗೊಂಡಿಲ್ಲ ಅಂತ ಅನ್ಕೋತೀನಿ. ಗೆದ್ರೆ ದೊಡ್ಡದಾಗೆ ಮಾಡುವ ಮಾವಳಿಲಿ ಜೋರಾಗೆ ನೋಡ್ದೋ. ದಿನ ಎಲ್ಲ ಸಂತೆಲೂ ಸಿಗ್ತಾರೆ, ನೋಡಿ. ನೀವೆಲ್ಲ ನಾರ್ಮಲ್ ಮನ್ಸವನು, ಏನು ಆ ಥರ ಏನು ಕ್ರೇಟಾ ಕಾರಲ್ಲಿ ಬಂದು ಏನು ಹೇಳ್ದಿಲ್ಲ. ಬಂದವ್ರೆ, ಒಂದು ಸ್ಕೂಟ್ರಲ್ಲಿ ಬಂದವ್ರೆ, ಅವ್ರದ್ದು ಯಾವಾರ ಮುಗಿಸ್ತವ್ರು. ಅವು ಮಾತಾಡ್ದೋ ಗೆಲ್ಲಿ ಅಂತಾರೆ. ನಮ್ಮ ಇಷ್ಟನೇ ಗೆದ್ದವ್ರು ಮಳವಳಿಗೆ ಬಂದರೆ ಸನ್ಮಾನ ಮಾಡಿ ಅವ್ರಿಗೆ ಜ್ವರ ಮಾಡುವ, ತಿರುಗಾಡ್ಸುವ, ಒಂದು ರೌಂಡ್ ಹಾಕ್ಸುವ. ಬರ್ತಾರೆ, ಸಂತೆಗೆ ಬರ್ತಾರೆ. ಈಗ ಗಿಲ್ಲಿ ಮುಂಚೆ ನಟರಾಜ್ ಅಂತ ಅವ್ರ ಹೆಸರು, ನಟರಾಜ್ ಅಂತ ಅವರು ನಾವು ಮಾಮೂಲಿ ಡ್ಯಾನ್ಸು ಯಾವುದಾದ್ರು ಫಂಕ್ಷನ್ ಮಾಡ್ತಿರಲ್ಲ, ಅವಾಗ ಗಿಲ್ಲಿ ಅಂತ ಗೊತ್ತಿತ್ತು. ಅವ್ರಾದ್ಮೇಲೆ ಇಲ್ಲಿ ಬಂದಾಗ ಇವರೆಲ್ವ ಗಿಲ್ಲಿ ಅಂದ್ಬಿಟ್ಟು ನೋಡಿ ಫೋಟೋ ಗಿಟ್ ಎಲ್ಲ ಹೊಡ್ಸಿದ್ದೀವಿ. ಆಮೇಲೆ ಅವರು ಒಂದು ನಿಂತ್ಕೊತಾರೆ, ಮಾತಾಡ್ತಾರೆ, 5-10 ನಿಮಿಷ ಮಾತಾಡ್ತಾರೆ. ಅವರು ಅವ್ರ ಅಪ್ಪನ ಜೊತೆಲಿ ಬರ್ತಾರೆ, ಬಂದು ಹೊಂಟಾಗ್ಬಿಡ್ತಾರೆ. ನಿಂತ್ಕೊಳ್ಳಲ್ಲ, ಆಯ್ತು ಹೊಂಟಾಗ್ಬಿಡ್ತಾರೆ. ರೇರು ಕಾಣೋದು, ಬರ್ತಾರೆ ಒಟ್ಟಲ್ಲಿ. ಈ ಕಡೆ ಊರಿಗೆ ಬಂದಾಗ ಈ ಕಡೆ ಬಂದು ಹೋಯ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ. ನಟರಾಜ್ ಅಲಿಯಾಸ್ ಗಿಲ್ಲಿ ನಟ. ಈ ಊರಿನ ಜನ ಯಾವ ರೀತಿ ನಟರಾಜ್ನ ನೋಡಿದ್ರೋ, ಇವಾಗಲೂ ನಾವೆಲ್ಲ ಕರ್ನಾಟಕ ಜನತೆ ಬಿಗ್ ಬಾಸ್ ಮನೇಲಿ ಗಿಲ್ಲಿ ನಟನ ಅದೇ ಥರ ನೋಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ನನಗಂತೂ ಕಾಣಿಸಿಲ್ಲ. ನಿಮಗೇನಾದರೂ ಕಾಣಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಾ, ಅಪ್ಪ ಅಮ್ಮನ ಮಾತಾಡಿಸ್ಬೇಕಿತ್ತು, ಆಗಲಿಲ್ಲ, ಸಿಕ್ಕಿದ್ರು, ಮಾತಾಡೋಂಗಿಲ್ಲ ಅಂತ ಹೇಳಿದ್ರು. ಇರಲಿ, ಮುಂದಿನ ದಿನಗಳಲ್ಲಿ ಮಾತಾಡ್ಸೋ ಪ್ರಯತ್ನ ಮಾಡೋಣ. ಇನ್ನೂ ಯಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದು ನ್ಯೂಸ್ ಆ್ಯಂಡ್ ಕರ್ನಾಟಕ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಸ್ಟ್ ವೀಡಿಯೋದಲ್ಲಿ ತುಂಬ ಕಾಮೆಂಟ್ಸ್ ನೋಡಿದೆ, ಮಾಡ್ತಾಯಿರಿ. ಒಳ್ಳೆಯದಾಗಲಿ. ನಮಸ್ಕಾರ.